ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ, ಮಾಡರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಪ್ಯಾಟರ್ನ್ ರೆಕಗ್ನಿಷನ್ ಟೆಕ್ನಾಲಜಿನಲ್ಲಿ ಮನುಷ್ಯ ಭಾಳ ಅಡ್ವಾನ್ಸ್ಡಾಗಿ ಬದುಕ್ತಾ ಇದ್ದಾನೆ. ಎಲ್ಲ ಕಂಪ್ಯೂಟ್ರು, ಎಲ್ಲ ಆಟೋಮೇಷನ್ ಮಾಡಿದ್ದಾರೆ. ಆದರೆ ಕೆಲವೊಂದು ಸಮಸ್ಯೆಗಳನ್ನು ಆಟೋಮೇಷನ್ ಮಾಡಿಲ್ಲ, ಡಿಜಿಟೈಸೇಷನ್ ಆಗಿಲ್ಲ. ಯಾವುದು ಎಂಗೇಜ್ಮೆಂಟ್ ಆಯಿತು, ಒಂದು ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಎಂಗೇಜ್ಮೆಂಟ್ ಆದ 3 ತಿಂಗಳಿಗೆ ಕ್ಯಾನ್ಸಲ್ ಆಗೋಯ್ತು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತು. ಜಾಬಲ್ಲಿ ಹುಡುಗ ಸೇರ್ಕೊಂಡಿದ್ದಾನೆ, 3 ತಿಂಗಳು ಕೆಲಸ ಮಾಡ್ದ. 3 ತಿಂಗಳು ಕೆಲಸ ಮಾಡಿದ ತಕ್ಷಣ ಅವನು ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಮೊದಲನೇದು ಎಂಗೇಜ್ಮೆಂಟ್ ಆಯಿತು, 3 ತಿಂಗಳಾದಮೇಲೆ ಎಂಗೇಜ್ಮೆಂಟ್ ಕ್ಯಾನ್ಸಲ್. ಒಂದು ಹುಡುಗ ಏನೋ ದುಡ್ಡು ಕೊಟ್ಟು ಸೇರ್ಕೊಂಡ, ಏನೋ ಗೊತ್ತಿಲ್ಲ, ಕೆಲಸ ಸೇರ್ಕೊಂಡ, 3 ತಿಂಗಳು ಆಫೀಸ್ಗೆ ಹೋದ, 3 ತಿಂಗಳಾದ್ಮೇಲೆ ಮನೆಗೆ ಹೋಗು ಒಂದು ಕೆಲಸ ಕಳ್ಕೊಂಡ. ಒಂದು ಹುಡುಗ ಪಾಪ ಎಲ್ಲೂ ಕೆಲಸ ಟ್ರೈ ಮಾಡಿ ಸಿಕ್ಕಿಲ್ಲ. ಅವನೇನು ಮಾಡ್ದ, ಬಂಡವಾಳ ಹಾಕ್ಬಿಟ್ಟು ಒಂದು ಬಿಸ್ನೆಸ್ ಶುರು ಮಾಡ್ತಾನೆ. 3 ತಿಂಗಳು 4 ತಿಂಗಳಾದಮೇಲೆ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದ. 3 ತಿಂಗಳಲ್ಲೇ ಲಾಸ್, ಲಕ್ಷಾಂತರ ರೂಪಾಯಿ ದಂಡ, ವೇಸ್ಟ್. ಇದಕ್ಕಿದ್ದಾಗೆ ವ್ಯಾಪಾರನೋ ಉದ್ಯೋಗನೋ ಮಾಡ್ತಿರ್ತಾರೆ ಪಾಪ. ಅವ್ರದ್ದೇ ಆದಂಥ ಶೈಲಿ, ಅವ್ರದ್ದೇ ಆದಂಥ ಅನುಭವದ ಆಧಾರದ ಮೇಲೆ ವ್ಯಾಪಾರ ಮಾಡ್ತಿರ್ತಾರೆ, ಸ್ವಂತ ಬಿಸ್ನೆಸ್ ಮಾಡ್ತಿರ್ತಾರೆ. ಏನೂ ಮಾಡಿಲ್ಲ, ಎಂಥದ್ದು ಇಲ್ಲ, ಅವನ್ನ ಯಾವುದೋ ಒಂದು ಕೇಸ್ನಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೆ. ಪಾಪ ಅವನ ಸಮಸ್ಯೆನೇ ಗೊತ್ತಿಲ್ಲ, ಅವನಿಗೆ ಅವನ ಪ್ರಾಬ್ಲಮ್ಮೇ ಇನ್ವಾಲ್ವ್ ಆಗಿಲ್ಲ. ಅವನು ಒಂದು ಪೊಲೀಸ್ ಕೇಸಲ್ಲಿ ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡೋಗ್ಬಿಡ್ತಾರೆ. ಬಿಸ್ನೆಸ್ ಮಾಡ್ತಿದ್ದವರು ಯಾರೋ ಒಬ್ಬರು, ನನಗೊಂದು 10 ಎಕರೆ ಜಮೀನು ಬೇಕು, ಹೆಂಗಾರು ಮಾಡಿ ಕೊಡಿಸ್ಕೊಡಿ, ನಮ್ದು ಏನೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಅಂಥೇಳಿ ಒಬ್ಬರ ಹತ್ರ ಹೋದ್ರಂತೆ. ಹೋಗ್ಬಿಟ್ಟು ಕೇಳ್ಕೊಂಡ್ರು. ಅವರು ನೋಡೋಣ ಇರಿ ಅಂತ ಹೇಳ್ಬಿಟ್ಟು ಒಂದು 3-4 ತಿಂಗಳಾದಮೇಲೆ ಒಂದು 10 ಎಕರೆ ಜಮೀನ ಎಲ್ಲೋ ತೋರಿಸಿ ತೊಗೊಳ್ಳಿ ಅಂತ ಹೇಳಿದ್ರು. 3 ತಿಂಗಳಾದಮೇಲೆ ಅದನ್ನು ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಆದ ಸ್ವಲ್ಪ ದಿನಕ್ಕೆ ಅದ್ರ ಮೇಲೆ 4 ಜನ ಕೇಸ್ ಹಾಕ್ಬಿಟ್ಟಿದ್ದಾರೆ. ಈ ಜಮೀನು ನಮ್ಮದು, ಈ ಜಮೀನು ಮಾರೋಂಗಿಲ್ಲ ಅಂತ ನಾವು ಸ್ಟೇ ತಂದಿದ್ದೀವಿ, ಹಾಗೆ ಹೀಗೆ ಅಂತೇಳಿ. ತೊಗೊಂಡವ್ರಿಗಂತೂ ಭಾಳ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನೋ ಒಂದು ಒಳ್ಳೇದು ಅಂತ ಮಾಡೋಕ್ಕೋಗಿ ಸಮಸ್ಯೆಗಳು ಸೃಷ್ಟಿಯಾಗ್ತಾಯಿದೆ. ಒಳ್ಳೇದು ಅಂತ ಹುಡುಗಿ ಚೆನ್ನಾಗಿದೆ ಅಂತ ಹೋಗಿ ಒಪ್ಕೊಂಡು ಎಂಗೇಜ್ಮೆಂಟ್ ಆಯಿತು. 3 ತಿಂಗಳಾದಮೇಲೆ ಆ ಹುಡುಗಿ ಮನೆಯವರು ಬೇಡ, ಹುಡುಗ ಸರಿಯಿಲ್ಲ, ಕೊಡಲ್ಲ ಅಂದ್ಬಿಟ್ರು ಅಂತ. ಕೆಲ್ಸಕ್ಕೆ ಹೋದ 3 ತಿಂಗಳು ಕೆಲಸ ತೆಗೆದುಬಿಟ್ರು. ನೋಡಿ ಸಮಸ್ಯೆ, ಅವ್ನು ಸುಖವಾಗಿ ಹೋದ ಕೆಲಸಕ್ಕೆ ಅವ್ರಿಗೆ ಕೆಲಸದಿಂದ ತೆಗೆದಾಕ್ಬಿಟ್ರು. ಭಾಳ ಕಷ್ಟಪಟ್ಟು ಭಾಳ ಸಾಲ ತಂದು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಿ 3 ತಿಂಗಳೇ ಅಂಗಡಿ ಕ್ಲೋಸ್ ಮಾಡ್ಕೊಂಬಿಟ್ಟ. ನೋಡಿ ಹೆಂಗಿದೆ ಇದು. ಆನಂದವಾಗಿ ಏನೋ ಶುರು ಮಾಡ್ದ, ಸಮಸ್ಯೆಯಿಂದ ಹೊರಗೆ ಬಂದ. ಎಂಗೇಜ್ಮೆಂಟ್ ಆಯಿತು, ಮದುವೆ ಆಗಿಲ್ಲ, ಸಮಸ್ಯೆಯಿಂದ ಹೊರಗೆ ಬಂದ. ಕೆಲಸಕ್ಕೆ ಹೋದ, 3 ತಿಂಗಳು ಹೊರಗೆ ಬಂದ, ಸಮಸ್ಯೆ ಶುರುವಾಯಿತು. ಬಿಸ್ನೆಸ್ ಮಾಡ್ದ, ಬಿಸ್ನೆಸ್ ಕ್ಲೋಸ್ ಆಯಿತು, ಸಮಸ್ಯೆ ಶುರುವಾಯಿತು. ಅವ್ರು ಯಾರೋ ಒಬ್ಬರು ಜಮೀನು ತೋರಿಸಿ 10 ಎಕರೆ ಜಮೀನು ತೊಗೊಂಡ. ಆ ಜಮೀನು ಮೇಲೆ ಪರ್ಚೇಸ್ ಆದಮೇಲೆ ಕೇಸ್ ಹಾಕ್ಬಿಟ್ರು ಒಂದು 4-5 ಜನ ಅವನ ಮೇಲೆ. ಈಗ ಅವ್ನು ಕೋರ್ಟ್ ಕಲಿತಾ ಇದ್ದಾನೆ. ಜಮೀನು ತೊಗೊಂಡ್ಮೇಲೆ ಕೋರ್ಟ್ಗೆ ಹೋಗಂಗಾಯಿತು. ಎಂಗೇಜ್ಮೆಂಟ್ ಆದಮೇಲೆ ಮದುವೆ ನಿಂತೋಯ್ತು. ಅವನಿಗೆ ಕೆಲಸಕ್ಕೆ ಸೇರಿದ ಮೇಲೆ ಕೆಲಸ ಹೊಟ್ಟೋಯ್ತು. ನೋಡಿ ಸಮಸ್ಯೆ ಇನ್ನೂ ಜಾಸ್ತಿ ಆಯ್ತೇ ವಿನಃ ಎಂಗೇಜ್ಮೆಂಟ್ ಆದ ತಕ್ಷಣ ಮದುವೆನೇ ಆಗಲಿಲ್ಲ, ಕೆಲಸ ಸೇರ್ತಾ 3 ತಿಂಗಳು ಕಂಟಿನ್ಯೂ ಮಾಡಲಿಲ್ಲ, ಬಿಸ್ನೆಸ್ ಲಾಸು. ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಎಲ್ಲದಕ್ಕೂ ಆಟೋಮೇಷನ್ ಮಾಡಿದೆ ಜಗತ್ತಲ್ಲಿ. ಇವಾಗ ಫ್ಲೈಟು, ಬಸ್ಸು, ಟ್ರೈನ್ ಎಲ್ಲ ಸುಮ್ಮನೆ ಬಟನ್ ಹೊತ್ರ ಸಾಕು ಹೋಗ್ತದೆ, ಮೂವ್ ಆಗ್ತದೆ. ಬಟನ್ ಹೊತ್ರ ಸಾಕು ಅಕ್ಕಿ ರುಬ್ಬುತ್ತೆ, ಬಟನ್ ಹೊತ್ರ ಸಾಕು ಕಸ ಗುಡಿಸುತ್ತೆ, ಬಟನ್ ಹೊತ್ಬಿಟ್ಟು ಬಿಟ್ಬಿಟ್ರೆ ಸಾಕು ಪಾತ್ರೆ ತೊಳೆಯುತ್ತೆ, ಬಟನ್ ಹೊತ್ತು ಬಿಟ್ಟರೆ ಸಾಕು ಬಟ್ಟೆ ಒಗಿದಾಕ್ಬಿಡ್ತದೆ. ಆದರೆ ನಮ್ಮ ಜೀವನದ ಕೆಲವೊಂದು ವಿಷಯಗಳಿಗೆ ಆಟೋಮೇಷನ್ ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಕಂಪ್ಯೂಟರ್ ಇಂಪ್ರೂವ್ಮೆಂಟ್ ಆಗಿದ್ದರೂ ಕೂಡ, ಇಂಥ ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟೆಕ್ನಾಲಜಿ ನಾವು ಬದುಕ್ತಿದ್ರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲ. ಸಮಸ್ಯೆಗಳು ಜಾಸ್ತಿ ಆಯಿತು. ಏನೋ ಒಂದು ಚೆನ್ನಾಗಿದೆ ಅಂತ ಕೈ ಅದಕ್ಕೆ ಆ ಕೈ ಹಾಕಿ ತಪ್ಪಿಗೆ ವರ್ಷಾನುಗಟ್ಟಲೆ ನರಳೋದು, ವರ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡೋದು, ಮಾನ ಮರ್ಯಾದೆ ಗೌರವ ಎಲ್ಲ ಕಳ್ಕೊಂಡು ಬದುಕುವಂಥ ಸಮಸ್ಯೆ ಗುರಿಯಾಗಿಬಿಡ್ತೀವಿ.
ಮೊನ್ನೆ ಯಾರೋ ಶನಿವಾರ ಒಬ್ಬರು ಕಾಲಲ್ಲಿ ಹೇಳಿದ್ರು, ಪಾಪ ಯಾರೋ ನಾರ್ತ್ ಕರ್ನಾಟಕದಲ್ಲಿ ಯಾರೋ ಒಬ್ಬರು ಹೇಳಿದ್ರು, ನನ್ನ ಮೊಮ್ಮಗನಿಗೆ ಮದುವೆ ಫಿಕ್ಸ್ ಆಯಿತು, 3 ತಿಂಗಳಾದಮೇಲೆ ಕ್ಯಾನ್ಸಲ್ ಆಗೋಯಿತು ಅಂಥೇಳಿ. ಕ್ಯಾನ್ಸಲ್ಗೆ ಸಮಸ್ಯೆಗಳು ಬೇರೆ ಬೇಕಾದ ರೀಸನ್ ಇರ್ಬೋದು, ಕಾರಣಗಳಿರ್ಬೋದು. ಈಗ ನಮ್ಮ ಕಣ್ಮುಂದೆ ಇರೋದೇನು, ಒಳ್ಳೇದು ಮಾಡೋಕ್ಕೆ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ವಿ. ಒಂದು ಒಳ್ಳೆಯದು ಅಂತ ಮಾಡೋಕ್ಕೆ ಹೋದಾಗ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗಿ ಬರುತ್ತೆ. ಈ ಥರದಕ್ಕೆ ಯಾವುದೇ ರೀತಿ ಡಿಜಿಟೈಸೇಷನ್ ಮಾಡೋಕ್ಕಾಗಲ್ಲ. ಪಾತ್ರೆ ತೊಳೆದು ಕಸ ಗುಡಿಸೋದು ಎಲ್ಲ ಮಾಡ್ತದೆ, ಆದರೆ ಮನುಷ್ಯನ ಶುರು ಮಾಡಿದ ಕೆಲಸ ಕ್ಲೋಸ್ ಮಾಡಿದ್ದು ಮತ್ತೆ ಆನ್ ಮಾಡು ಅಂತ ಆಟೋಮೇಷನ್ ಮಾಡೋಕ್ಕಾಗಲ್ಲ. ಕ್ಯಾನ್ಸಲ್ ಆಗಿರೋ ಹುಡುಗಿನ ಮತ್ತೆ ಇನ್ನೊಂದು ಸಲ ಹೋಗಿ ಮದುವೆ ಮಾಡ್ಕೋಬೇಕು ಅನ್ನೋದು ಆಗಲ್ಲ. ಜಮೀನು ತೊಗೊಂಡ್ಬಿಟ್ಟಿದ್ದಾನೆ, ನನಗೆ ಬೇಡಪ್ಪ ವಾಪಸ್ ತೊಗೊಳಕ್ಕಾಗ್ತಿಲ್ಲ, ಯಾಕೆಂದರೆ ಅವ್ರ ಮೇಲೆ ಆಗಲೇ 5-6 ಕೇಸ್ ಜಮೀನು ಮೇಲೆ ಬಂದುಬಿಟ್ಟಿದೆ. ಹಾಗಾದರೆ ಇದನ್ನು ರೀವರ್ಕ್ ಮಾಡೋಕ್ಕಾಗಲ್ಲ, ಕರ್ಮ ನಡೆದೋಯ್ತು. ಎಷ್ಟು ಮಾನವ ಚಂದ್ರಲೋಕಕ್ಕೆ ಹೋಗಿ ಬಂದ, ಮಾನವ ಮಂಗಳ ಗ್ರಹದ ಮೇಲೆ ಕಾಲಿಟ್ಟ, ಏನೆಲ್ಲ ನಡೀತಾ ಇದೆ ಜಗತ್ತಿನಲ್ಲಿ. ಆದರೆ ಈ ಒಂದು ಸಮಸ್ಯೆಗಳಿಗೆ ಯಾಕೆ ಟೆಕ್ನಾಲಜಿ ಅಡಾಪ್ಟ್ ಮಾಡೋಕ್ಕಾಗಿಲ್ಲ? ಯಾಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಟ್ ಮಾಡೋಕ್ಕಾಗಿಲ್ಲ? ಯಾಕೆ ಆಟೋಮೇಷನ್ ಮಾಡೋಕ್ಕಾಗ್ತಿಲ್ಲ? ಯಾಕೆ ರಾಬೋಟಿಕ್ಸ್ ಬಂದು ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ನಮಗೆ? ರಾಬರ್ಟ್ಸ್ ಬಂದುಬಿಟ್ಟು ರಾಬರ್ಟ್ ಹೇಳಿದೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿಲ್ಲ, ಮತ್ತೆ ಮದುವೆ ಮಾಡ್ಕೊಳ್ಳಿ ಅಂತ ಯಾಕೆ ಅದಕ್ಕೆ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತಿಲ್ಲ? ಇದೆಲ್ಲ ನೋಡಿದಾಗ ನಾವು ಎಷ್ಟೇ ಟೆಕ್ನಾಲಜಿ ಹೊರದ್ರೂ ಕೂಡ, ಟೆಕ್ನಾಲಜಿ ವಾಸ ಮಾಡ್ತಿದ್ರು ಕೂಡ, ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ರೂ ಕೂಡ ನಮಗೆ ಸೆಕ್ಯೂರಿಟಿ ಸೇಫ್ ಇಲ್ಲ. ನಾವೇನು ಕಂಡುಹಿಡಿತಿದ್ದೀವೋ ಅದೇ ನಮಗೆ ಶತ್ರು ಆಗಿದೆ. ನಾವೇನು ಹೊಸ ಟೆಕ್ನಾಲಜಿ ಅಂತೀವೋ ಅದೇ ನಮಗೆ ಎಲ್ಲ ಆಯುಷ್ಯ ಆರೋಗ್ಯನ ಕಮ್ಮಿ ಮಾಡ್ತಿದೆ. ಸುಖಗಳನ್ನು ಕಳ್ಕೊತಾ ಇದ್ದೀವಿ, ಸುಖ ಸಂಪತ್ತುಗಳನ್ನು ಕಳ್ಕೊತಾ ಇದ್ದೀವಿ. ಹೀಗಾಗಿ ನಮ್ಮ ಬದುಕಿನಲ್ಲಿ ಹಲವಾರು ಸಮಸ್ಯೆಗಳು ಬಂದರೂ ಕೂಡ ಧೈರ್ಯಗೆಡಬಾರ್ದು, ಚಿಂತೆಗೊಳಗಾಗಬಾರ್ದು. ಆ ಸಮಸ್ಯೆ ಯಾಕೆ ಬಂತು? ಎಂಗೇಜ್ಮೆಂಟ್ ಆಯಿತು, ಮದುವೆ ಆಗ್ತಾಯಿಲ್ಲ, ಕೆಲಸಕ್ಕೆ ಸೇರಿಕೊಂಡ, ಕೆಲಸದಿಂದ ಹೊರಗೆ ಬಂದ, ಕಾರಣ ಏನಂಗಾರೆ? ಆ ಮೂಲ ಕಾರಣಕ್ಕೆ ಪರಿಹಾರ ಮಾಡ್ಕೋಬೇಕು. ಇದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದಾಗಲಿ, ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದಾಗಲಿ, ಒಂದು ಬಾಟ್ಲು ಟಾನಿಕ್ ಕುಡಿಯೋದಾಗಲಿ, ಯಾವುದೇ ರೀತಿ ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಈ ಥರ ನಾವು ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅಂತ ಕೈ ಹಾಕ್ದಾಗ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗ್ತದಲ್ಲ, ಇದನ್ನು ತಡೆಯೋದು ಹೇಗೆ? ಸಮಸ್ಯೆ ಬರೋಕ್ಕೆ ಮುಂಚೆನೇ, ಕೆಲಸ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ನಾವು ಅದಕ್ಕೇನಾದ್ರು ಒಂದು ದಿಗ್ಬಂಧನ ಮಾಡಬೇಕು, ಆ ಸಮಸ್ಯೆಗೆ ಏನಾದ್ರು ಒಂದು ಶಾಂತಿ ಮಾಡಬೇಕು. ನೋಡಿ, ಅವಳದು ಎಂಗೇಜ್ಮೆಂಟ್ ಆಯಿತು, ಯಾರೋ ಒಬ್ಬರು ಚಾಡಿ ಗಂಡಿನ ಕಡೆಯವರೇ ಹೋಗಿ ಹುಡುಗಿಗೆ ಹೇಳಿದ್ದಾರೆ, ಆ ಹುಡುಗ ಸರಿ ಇಲ್ಲ, ಕುಡುಕ, ಅವನಿಗೆ ಹಲವಾರು ಸವಾಸಗಳ ದೋಷ ಇದೆ ಅಂತ ಮದುವೆ ಎಂಗೇಜ್ಮೆಂಟ್ ಆದ 3 ತಿಂಗಳಿಗೆ ವಿಷಯ ಹೇಳಿದ್ದಾರೆ. ಚಾಡಿ ಹೇಳಿ ಆ ಮದುವೆನ ಕ್ಯಾನ್ಸಲ್ ಮಾಡಿದ್ರು. ಚಾಡಿ ಅನ್ನೋದು ಒಂದು ಪಾಪಗ್ರಹದ ದೋಷ. ನಮ್ಮ ಜಾತಕದಲ್ಲಿ ಶುಕ್ರನ ಜೊತೆಗೆ ಪಾಪಗ್ರಹ ಸೇರಿದಾಗ ಆ ಪಾಪಗ್ರಹ ಈ ರೀತಿ ಚಾಡಿ ಮುಖಾಂತರ ಏನೋ ಒಂದು ತೊಂದರೆ ಮಾಡಿಸುತ್ತೆ. ಹೀಗಾಗಿ ಆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು. 2-3 ತಿಂಗಳು ಕೆಲಸ ಮಾಡಿ 4ನೇ ತಿಂಗಳಿಗೆ ಕೆಲಸ ತೆಗೆದುಬಿಡ್ತಾರೆ. ನೀನು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂತನೋ, ಸಂಬಳ ಕೊಡೋಕ್ಕಾಗ್ತಿತ್ತೋ, ಅದು ನೀನು ಸರಿ ಇಲ್ಲ, ನೀನು ಫೇಕ್ ಅಂತನೋ, ಏನೋ ಒಂದು ಕಾರಣದಿಂದ ಅವನ ಕೆಲಸ ತೆಗೆದುಬಿಡ್ತಾರೆ. ಗುರು ಜೊತೆಗೆ ಶನಿ ಇದ್ದಾಗ ಮಾಡೋ ಉದ್ಯೋಗದಲ್ಲಿ ತೊಂದರೆ ಆಗುತ್ತೆ. ಆದ್ದರಿಂದ ಶನಿ ದೋಷ. ಉದ್ಯೋಗ ಅಂದ್ರೇನು? ಗುರುಗ್ರಹ. ಕೆಲಸ ಮಾಡ್ತಿದ್ದಾನೆ ಗುರು ಆಶೀರ್ವಾದದಿಂದ, ಅವನು ಗುರುಗ್ರಹ ಚೆನ್ನಾಗಿರೋದ್ರಿಂದ ಸರ್ಕಾರಿ ಜಾಬೋ ಅಥವಾ ಪ್ರೈವೇಟ್ ಕಂಪ್ನಿನೋ, ಪಬ್ಲಿಕ್ ಲಿಮಿಟೆಡೋ, ಪ್ರೈವೇಟ್ ಲಿಮಿಟೆಡೋ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಶನಿ ಪೀಡಿತನಾದಾಗ ಅವನಿಗೆ ಈ ದೋಷ ಬಂತು, ಆದ್ದರಿಂದ ಕೆಲಸದಿಂದ ಹೋದ. 3ನೇದು, ಬಿಸ್ನೆಸ್ ಮಾಡ್ತಿದ್ದ 3 ತಿಂಗಳಾದಮೇಲೆ ಅವನಿಗೆ ಎಲ್ಲ ಲಾಸ್ ಆಯಿತು. ಅಲ್ಲಿಗರ್ಥ ಶುಕ್ರ ಗುರು ಜೊತೆಗೆ ನಮ್ಮಲ್ಲಿ ರಾಹು ದೋಷ ಇದ್ದವನಿಗೆ ರಾಹು ದೋಷ ಬಂತು ಅಂದಾಗ ಅವನಿಗೇನಾಯಿತು? ಬಿಸ್ನೆಸ್ ಏನಾಯಿತು? ಲಾಸ್ ಆಯಿತು, ಎಲ್ಲ ಲಕ್ಷಾಂತರ ರೂಪಾಯಿ ಕಳ್ಕೊಂಡ. ಇನ್ನೊಂದು, ಅವನು ಜಮೀನು ತೊಗೊಂಡ, ಜಮೀನಲ್ಲಿ ತೊಗೊಂಡು ರಿಜಿಸ್ಟರ್ ಆದಮೇಲೆ 4 ಜನ ಕೇಸ್ ಹಾಕೋರು. ಭೂಮಿ ಅಂದರೆ ಮಂಗಳ ಗ್ರಹ, ಮಂಗಳ ಜೊತೆಗೆ ಶನಿ ಮತ್ತು ಕೇತು ಸೇರಿದಾಗ ಅವನು ಭೂಮಿ ತೊಗೊಂಡ್ಮೇಲೆ ಅವನು ಕೋರ್ಟು, ಪೊಲೀಸ್ ಸ್ಟೇಷನ್ನು ಎಲ್ಲ ಅಲಿಬೇಕು. ಬಿಸ್ನೆಸ್ಸು ಮಾಡಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿ ಅಥವಾ ಸ್ವಂತದಲ್ಲೇ ಮಾಡಿ ಯಾವುದೋ ಒಂದು ಕಾರಣದಿಂದ ನಿಂತೋಗುತ್ತೆ.
ಒಂದು ಸ್ವಂತ ಬಿಸ್ನೆಸ್ ಮಾಡಿದಾಗ, ಇನ್ನೊಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಾಗ ಏನಾಯಿತು, ಸ್ಟಾಪ್ ಆಯಿತು, ಗಲಾಟೆ. ಈ ಥರದೊಂದು ದೋಷ. ಇನ್ನೊಂದು, ಇವ್ರು ಯಾವುದಲ್ಲೂ ಏಳಿಗೆ ಆಗಬಾರ್ದು, ಏನು ಮಾಡೋದು ಕೂಡ ಸಕ್ಸಸ್ ಆಗಬಾರ್ದು ಅಂತ ಮಾಟ ಮಂತ್ರ ಅಂತ ಮಾಡ್ತಾರೆ. ಅದೇನು, ಮಂಗಳ ಶನಿ ರಾಹು ಕೇತು. ಮಂಗಳ ಗ್ರಹ, ಶನಿ ಗ್ರಹ, ರಾಹು ಕೇತು, ಈ 4 ಗ್ರಹ ಸಂಯೋಗದಿಂದ ಅವನು ಮದುವೆ ಆಗಬಾರ್ದು, ಕೆಲಸಕ್ಕೆ ಹೋಗಬಾರ್ದು, ಬಿಸ್ನೆಸ್ ಮಾಡಬಾರ್ದು, ಅವನೇನೇ ತೊಗೊಂಡ್ರು ಕೂಡ ಅವನಿಗೆ ಅದ್ರ ಮೇಲೆ ರೋಗ ಬಾಧೆ ಚಿಂತೆ ಶುರುವಾಗಬೇಕು ಅಂಥೇಳಿ ಅವನು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗೋಗಬೇಕು, ಹಾಳಾಗೋಗಬೇಕು. ಆ ರೀತಿ ಮಂಗಳ ಶನಿ ರಾಹು ಕೇತು ಎಷ್ಟು ಗ್ರಹಗಳ ಸಂಬಂಧದೊಂದಿಗೆ ಮಾಟ ಮಂತ್ರ ಮಾಡಿಸಿ ಅವನ ಮೇಲೆ ಪ್ರಯೋಗ ಮಾಡಿಬಿಟ್ಟ ಅಂದರೆ ಎಲ್ಲ ಸಮಸ್ಯೆಗಳು ಉಟ್ಕೊಂಡು ಕೆಲಸಕ್ಕೆ ಸೇರಿದಿಲ್ಲ, ಸಮಸ್ಯೆ ಬಂತು. ನಾನು ಹೇಳಿದೆ ಅವ್ರಿಗೆ, ಯಾರು ಕಾಲಲ್ಲಿ ಹೇಳ್ತಾ ಇದ್ದೆ, ಇದು ಮಾಟ ಮಂತ್ರ ತಂತ್ರ ಪ್ರಯೋಗ ಒಂದೇ ಅಲ್ಲ, ನಮ್ಗೆ ಜಾತಕ ಗ್ರಹ ದೋಷವೂ ಇರ್ತದೆ. ಅದಕ್ಕೆ ಈ ರೀತಿ ನಾವು ಗೊಂದಲಕ್ಕೆ ಸಿಕ್ಕಾಕೊಂಡಾಗ ಪರಿಹಾರನೇ ನಮ್ಮ ಕಣ್ಣಿಗೆ ಕಾಣಲ್ಲ, ತಲೆ ತೋಚಲ್ಲ, ಅಯ್ಯೋ 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 ಅಂತ ಕೂತಿರ್ತೀವಿ. ಯಾರು ಮೂಲ ಕಾರಣ ನಮ್ಮ ಈ ಸಮಸ್ಯೆ ಶುರು ಮಾಡಲಿಕ್ಕೆ? ಚಾಡಿ ಎಳ್ದೋರು ಯಾರು? ಎಂಗೇಜ್ಮೆಂಟ್ ಆಗಿ 3 ತಿಂಗಳು ಆದ್ರ ಮೇಲೆ ಚಾಡಿ ಎಳ್ದೋರು ಯಾರು? ಅವ್ರು ನಮ್ಮ ಕಣ್ಣು ಮುಂದೆ ಸಿಗಬೇಕು, ಇಲ್ಲ ಪನಿಷ್ಮೆಂಟ್ ಆಗಬೇಕು. ಪ್ರೂವ್ ಮಾಡಿ ತೋರಿಸ್ಲಿ ಯಾಕೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತೇಳಿ. ಯಾಕೆ 3 ತಿಂಗಳು ಆದ ತಕ್ಷಣ ಅವ್ನು ಕೆಲಸದಿಂದ ತೆಗೆದುಬಿಟ್ರು? ಪ್ರೂವ್ ಮಾಡಿ ತೋರಿಸ್ಲಿ. ಅವನು ಇನ್ನೂ 3 ತಿಂಗಳಾಗಿದೆ, ಅವನು ಇನ್ನೇನು ಮಾಡೋಕ್ಕೆ ಇದೇ ಇಲ್ಲ. ಏನು ಕಾರಣ? ಯಾರಿಂದ? ಯಾತಕ್ಕೆ ಅವನು ಕೆಲಸ ತೆಗೆದ್ರು? ಯಾಕೆ ಬಿಸ್ನೆಸ್ ಕ್ಲೋಸ್ ಆಯಿತು 3 ತಿಂಗಳಾದಮೇಲೆ? ಯಾಕೆ ಅವನು ಜಮೀನು ತೊಗೊಂಡ್ಮೇಲೆ 3-4 ಕೇಸ್ ಅದ ಮೇಲೆ ಬಂತು? ಕಾರಣ ಏನು? ಹೀಗೆ ನಾವು ಆ ಮೂಲ ಸಮಸ್ಯೆಗಳಿಗೆ ಔಷಧಿ ಕೊಟ್ಬಿಟ್ರೆ ಪರಿಹಾರ ಆದಂಗೆ ಆಯಿತು. ಮೊನ್ನೆ ಯಾರೋ ಒಬ್ಬರು ನಂತರ ಭೇಟಿ ಮಾಡಿ ಮಾತಾಡ್ತಿದ್ರು. ಒಂದು ಸಲ ನಾನು ಹೊರಗಡೆ ಹೋಗಿದ್ದೆ, ಆ ಒಬ್ಬರು ವ್ಯಕ್ತಿನ ನಾನು ಭೇಟಿ ಮಾಡೋದು ಪಂಡ್ರಾಪುರದಲ್ಲಿ. ನಾನು ಪಂಡ್ರಾಪುರಕ್ಕೆ ಹೋಗಿದ್ದಾಗ ಅಲ್ಲೊಬ್ಬರು ಕನ್ನಡದವ್ರು ನನಗೆ ಭೇಟಿ ಮಾಡಿ ಮಾತಾಡಿದ್ರು. ಅವ್ರ ಮನೆ ದೇವರು ಪಂಡ್ರಾಪುರ ಅಂತೆ. ಅವರು ಹೇಳ್ತಾಯಿದ್ರು, ನಾವೊಂದು 3 ಜನ ಕ್ಲಾಸ್ಮೇಟ್ಸ್ ಇದ್ದೀವಿ, ಭಾಳ ಕ್ಲೋಸ್ ಫ್ರೆಂಡ್ಸು ನಾವು. ನಮ್ಮ 3 ಜನ ಕ್ಲಾಸ್ಮೇಟ್ಸು ಸೇರಿಸಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ. ಆದರೆ ಆ ಬಿಸ್ನೆಸ್ಗೆ ಇನ್ನೊಬ್ಬ ಕಾಂಪಿಟೇಟ್ರ್ ಇದ್ದಾನಂತೆ ಎಲ್ಲೋ ಒಂದು ಕಡೆ. ಆ ಟೆಂಡರ್ ನನಗೆ ಸಿಕ್ಕಲಿಲ್ಲ, ಮತ್ತು ಆ ಬಿಸ್ನೆಸ್ ನಾನು ಮಾಡ್ತೀನಿ ಅಂತೇಳಿ ಅವನೇನು ಮಾಡಿದ್ದಾನೆ, ಇವ್ರ ಕಂಪ್ನಿ ಕ್ಲೋಸ್ ಆಗಬೇಕು, ಇವ್ರು 3 ಜನ ಕೆಲಸಕ್ಕೆ ಬರಬಾರ್ದು, ಇವ್ರು ಮಾಡೋ ಬಿಸ್ನೆಸ್ ಎಲ್ಲ ಲಾಸ್ ಆಗಬೇಕು ಅಂತೇಳಿ ಮಾಟವಂತ ತಂತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾನಂತೆ. 3 ಜನ ಕ್ಲಾಸ್ಮೇಟ್ಸು ಒಳ್ಳೆ ಮನಸ್ಸುಳ್ಳವರು, ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಆದರೆ ಅದೇ ಪ್ರಾಡಕ್ಟ್ ಸೇಲ್ ಮಾಡೋನು ಅವನಿಗೊಬ್ಬ ಕಾಂಪಿಟೇಟ್ರು ಮಾಟ ಮಂತ್ರ ಮಾಡಿಸಿ, ಇವ್ರು ಮುಚ್ಚಿಬಿಟ್ರೆ ನನ್ನ ಬಿಸ್ನೆಸ್ ಚೆನ್ನಾಗಾಗತ್ತೆ, ಇವ್ರ ಪ್ರಾಡಕ್ಟ್ ಆಗಲಿಲ್ಲ ಅಂದರೆ ನಂಗೆ ಚೆನ್ನಾಗಾಗತ್ತೆ ಅಂಥೇಳಿ ಮಾಟ ಮಂತ್ರ ಮಾಡಿ ಅವ್ರಿಗೆ ಆಫೀಸ್ಗೆ ಹೋಗೋಕೆ ಮನಸ್ಸು ಬರ್ತಿಲ್ಲ. ಏನೋ ಆಗ್ತಿದೆಯೋ ಅಂತ ಗೊತ್ತಿದ್ದು ತಿಳ್ಕೊಳಕ್ಕಾಗ್ತಿಲ್ಲ. ಎಲ್ಲ ಒಂಥರ ಮಂಕ ಬರೆದು ಕೂತಿದ್ದಾರೆ 3 ಜನರು. ಅದಕ್ಕೆ ಪಾಂಡುರಂಗ ದರ್ಶನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಪಾಂಡುರಂಗನ ದರ್ಶನ ಒಂದು ನಮ್ಮ ಗ್ರಹಕ್ಕೆ ಶಾಂತಿ. ನೋಡಿ, ಯಾತ್ರಾ ಸ್ಥಳ ನಮ್ಮ ಗ್ರಹಕ್ಕೆ ಶಾಂತಿ ಮಾಡ್ತದೆ. ಒಂದು ನದಿ ಸ್ನಾನ ಮಾಡಿದ್ರೆ ನಮ್ಮ ರಾಶಿಗೆ ಶಾಂತಿ ಆಯಿತು. ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ರೆ ನಕ್ಷತ್ರಕ್ಕೆ ಶಾಂತಿ ಆಯಿತು. ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವೇನಾದರೂ ದಾನ ಧರ್ಮಗಳನ್ನು ದಾನ ಮಾಡೋದ್ರಿಂದ ಅದು ನಮ್ಮ ಗ್ರಹ ಶಾಂತಿ ಆಯಿತು. ದೇವರ ದರ್ಶನ ನಕ್ಷತ್ರಕ್ಕೆ ಶಾಂತಿ, ನದಿ ಸ್ನಾನ ರಾಶಿಗೆ ಶಾಂತಿ. ಏನೋ ದಾನ, ಉಂಡಿ ದುಡ್ಡು ಹಾಕೋದು ಅಥವಾ ದಾನ ಮಾಡೋದು ಅಥವಾ ಇನ್ನೇನೋ ಒಂದು ಅಲ್ಲಿ ಹೋದಾಗ ಬಡವರಿಗೆ ಏನೋ ಒಂದಷ್ಟು ಅಷ್ಟು ಸೇವಾ ಕೈಂಕರ್ಯಗಳನ್ನ ಮಾಡಿದ್ರೆ ಗ್ರಹ ಶಾಂತಿ ಆಗುತ್ತೆ ನಮ್ಮ ಜನ್ಮ ನಕ್ಷತ್ರ, ಜನ್ಮರಾಶಿ, ಜನ್ಮಗ್ರಹಕ್ಕೆ. ಪಂಡ್ರಾಪುರಕ್ಕೆ ಇವರು ಬಂದಿದ್ದಾರೆ. ನಾನು ಹೇಳಿದೆ, ನೀವು ಬಂದಿರೋದು ಒಳ್ಳೆಯದಾಯಿತು, ನಿಮ್ಮ ರಾಶಿ ನಕ್ಷತ್ರ ಗ್ರಹಕ್ಕೆ ಶಾಂತಿ ಆಯಿತು, ಯಾಕೆಂದರೆ ಕುಲದೇವರು ಪಾಂಡುರಂಗ, ಭಾಳ ಇನ್ಮೇಲೆ ಒಳ್ಳೆಯದಾಗತ್ತೆ, ಚೆನ್ನಾಗಿರಿ ಅಂತೇಳಿ. ಆಮೇಲೆ ಅವ್ರಿಗೊಂದು ಸಜೆಷನ್ ಕೊಟ್ಟೆ, ಏನಂದರೆ, ನೀವು ಮಾಡೋ ಕೆಲಸನ ಮಾಡಬಾರ್ದು ಅಂತೇಳಿ ತಡಿಬದಿ ವಿನಃ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವೇನು ಮಾಡಬೇಕಂತ ಹೊರಟಿದ್ರು ಅದೇ ಬಿಸ್ನೆಸ್ನ ಮತ್ತೆ ಆಸಕ್ತಿಯಿಂದ ನೀವು ಮಾಡಿ, ಶ್ರದ್ಧೆಯಿಂದ ಪ್ರಾರಂಭ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳಿದೆ ನಾನು ಅವರಿಗೆ. ಹೆಂಗೆ ಮಾಡೋದು, ಏನು ಮಾಡಬೇಕು ಅಂತೇಳಿ, ಅದಕ್ಕೆ ಪರಿಹಾರ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಅವ್ರಿಗೆ ತಿಳಿಸ್ಕೊಟ್ಟೆ. ಇನ್ನೊಂದು
ಒಂದು ವಾರ ಆಗಿರಬೇಕಷ್ಟೇ, ಅವರು ಶುರು ಮಾಡಿದವರು ಏನೋ ಗೊತ್ತಿಲ್ಲ. ಬಟ್ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನೀವು ಇದಕ್ಕೆ ಇನ್ನು ಬೇರೆ ಏನೇ ಮಾಡೋದು ಪ್ರಯೋಜನ ಇಲ್ಲ. ಈಗ ನಾನು ನಾನೊಂದು ವಾಟ್ರ್ ಬಾಟ್ಲಲ್ಲಿ ಮಾರ್ತಿದ್ರೆ ಇನ್ನೊಬ್ಬ ವಾಟ್ರ್ ಬಾಟ್ಲು ಮಾರೋ ನಾನು ಮುಂದ್ಗಡೆ ಕೂತ್ಕೊಂಡಿರ್ತಾನೆ, ನನಗೆ ಅವನೇ ಕಾಂಪಿಟೇಟ್ರು. ಅವ್ನಿಗೆ ಯಾವಾಗಲೂ ಮನಸ್ಸು ಅನ್ನುತ್ತೆ, ಇವನು ಬೇಗ ಲಕ್ಷ್ಮೀ ಶ್ರೀನಿವಾಸ್ ಕ್ಲೋಸ್ ಮಾಡಲಿ ಅಂಗಡಿ, ನನಗೆ ಬಿಸ್ನೆಸ್ ಆಗಲಿ ಅಂತ ಅವನು ಏನೋ ಮಾಡ್ತಿರ್ತಾನೆ. ಅದು ಮನುಷ್ಯನ ಸಹಜ ಧರ್ಮ. ಹಾಗೆ ಅವನಿಗೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು ಅನ್ನೋದಾದರೆ ನಮ್ಮನ್ನೊಂದು ಒಳ್ಳೆಯ ಶುದ್ಧವಾದಂಥ ಸಾತ್ವಿಕ ಭಾವನೆ ಇರಬೇಕು. ಆಗ ನಮಗೇನೇ ತೊಂದರೆ ಕೊಟ್ಟರು ಕೂಡ ಅದು ಅವನಿಗೆ ವಾಪಸ್ ರಿವರ್ಸ್ ಆಗುತ್ತೆ. ಯಾರು ನಾವು ನಗ್ನಗ್ತ ಕೆಲಸ ಪ್ರಾರಂಭ ಮಾಡ್ತೀವಿ, ಇಷ್ಟಪಟ್ಟು ಖುಷಿಯಿಂದ ಪ್ರಾರಂಭ ಮಾಡ್ತೀವಿ ಕೆಲಸನ, ಆದರೆ ಸಮಸ್ಯೆಗಳು ಸೃಷ್ಟಿಯಾಗಿಬಿಡ್ತದೆ. ಅದರಿಂದ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತಂದರೆ ಅದು ಎಂಗೇಜ್ಮೆಂಟ್ ಇರ್ಬೋದು, ಕೆಲಸಕ್ಕೆ ಹೋಗಿರ್ಬೋದು, ವ್ಯಾಪಾರನೇ ಇರ್ಬೋದು, ಭೂಮಿ ಖರೀದಿ ಮಾಡೋದಲ್ಲಿ, ಮನೆ ಮಾರಾಟ ಮಾಡೋದಲ್ಲಿ, ಮನೆ ಪರ್ಚೇಸ್ ಮಾಡೋ ವಿಷಯದಲ್ಲಿ ಯಾವುದೇ ರೀತಿ ನೀವು ಕೈ ಹಾಕಿದ ಕೆಲಸದ ಸಮಸ್ಯೆಗಳು ಬರಬಾರ್ದು ಅಂತಂದರೆ ಏನು ಮಾಡಬೇಕು? ಶೂಲಿನಿ ತಂತ್ರಸಾರ ಅಂತೇಳಿ ಒಂದು ಇದೆ, ಶೂಲಿನಿ ದುರ್ಗಾದೇವಿ. ಆ ಶೂಲಿನಿ ತಂತ್ರಸಾರದಲ್ಲಿ ಯಾರು ನಮಗೆ ಚಾಡಿ ಹೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರೋ, ಯಾರು ಚಾಡಿ ಹೇಳಿ ನಮ್ಮ ಕೆಲಸದಿಂದ ತೆಗೆದುಹಾಕಿದ್ರೋ, ಯಾರು ಚಾಡಿ ಹೇಳಿ ನಾನು ತೊಗೊಂಡು ಜಮೀನು ಮೇಲೆ ಕೇಸನ್ನು ಹಾಕೋಂಗೆ ಮಾಡಿದ್ರೋ, ಯಾರು ಚಾಡಿ ಹೇಳಿ ನಮ್ಮ ಬಿಸ್ನೆಸ್ನೇ ಹಾಳು ಮಾಡಿಬಿಟ್ರೋ, ಆ ಥರದವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅನ್ನೋದಾಗಿದ್ದರೆ ಇವತ್ತು ನಾನು ಹೇಳೋ ಒಂದು ತಂತ್ರ ಮಂತ್ರ ಮಾಡಬೇಕು. ಏನದು ಆ ತಂತ್ರ ಮಂತ್ರ? ನಿಮಗೆ ಎಷ್ಟು ವಯಸ್ಸಿದೆಯೋ, ಉದಾಹರಣೆ 30 ವರ್ಷ ಅಂದರೆ 30, 40 ವರ್ಷ 40, 40, 50 ವರ್ಷ ಅಂದರೆ 50, ಈ ಥರ ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟುದು ಒಣಮೆಣ್ಸಿನ್ಕಾಯಿ ತೊಗೋಬೇಕು. 30 ವರ್ಷ ಅಂದರೆ 30 ಒಣಮೆಣ್ಸಿನ್ಕಾಯಿ ತೊಗೋಬೇಕು. ಅದ್ರ ಜೊತೆಗೆ ಒಂದು 5ರಿಂದ 6 ಸ್ಪೂನು ಬಿಳಿ ಸಾಸಿವೆ ತೊಗೋಬೇಕು. ಒಣಮೆಣ್ಸಿನ್ಕಾಯಿ ಆಯುಷ್ ಏಜ್ ಎಷ್ಟಿದೆಯೋ ಅಷ್ಟು 1ರಿಂದ 2 ಚಮಚ ಬಿಳಿ ಸಾಸಿವೆ ತೊಗೋಬೇಕು. ಒಂದು 10ರಿಂದ 15 ಕರಿಮೆಣಸಿನಕಾಳು, ಶನಿಗ್ರಹ. ಬಿಳಿ ಸಾಸಿವೆ ಚಂದ್ರ, ಕರಿಮೆಣಸು ಶನಿಗ್ರಹ, ಒಣಮೆಣಸಿನ್ಕಾಯಿ ಕುಜ ಮಂಗಳ ಗ್ರಹ. ಸೊ ಚಂದ್ರ, ಮಂಗಳ, ಶನಿ ಈ 3 ತೊಗೋಬೇಕು. ಯಾವ ರೂಪದಲ್ಲಿ? ಈ ರೂಪದಲ್ಲಿ. ಒಂದು ಎಷ್ಟು ಬಿಳಿ ಸಾಸಿವೆ ತೊಗೊಂಡಿತ್ತಲ್ಲ ಅಷ್ಟೇ ಬಿಳಿ ಸಾಸಿವೆ ಕರಿ ಎಳ್ಳು ಹಾಕ್ಕೋಬೇಕು. ಕರಿ ಎಳ್ಳು ಶನಿ. ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಲೋ ಒಂದು ಬೌಲಲ್ಲೋ ಇಟ್ಕೋಬೇಕು. ಇಟ್ಕೊಂಡು ನಾನು ಹೇಳೋ ಮಂತ್ರನ ಕಣ್ಣು ಮುಚ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೋಬೇಕು. ಓಂ ಹುಂ ಧುಂ ಜ್ವಾಲಾ ಮಾಲಿನಿ ವಿದ್ಮಹೇ ಮಹಾಶೂಲಿನಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಧುಂ ಜ್ವಾಲಾ ಮಾಲಿನಿ ವಿದ್ಮಹೇ ಮಹಾಶೂಲಿನಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಇದು ಶೂಲಿನಿ ದೇವಿ, ಶೂಲಿನಿ ದುರ್ಗಾ ಗಾಯತ್ರಿ ಮಂತ್ರ. ಓಂ ಧುಂ ಧುಂ ದುರಿತಗಳು, ದುಃಖಗಳು, ದುಷ್ಟಶಕ್ತಿಗಳ ಬಾಧೆಗಳನ್ನು ನಾಶ ಮಾಡುವಂಥ ಜ್ವಾಲಮಾಲಿನಿ. ಮಹಾಶೂಲಿನಿ, ಶೂಲಿನಿ ಅಂತಂದರೆ ಸರ್ವವನ್ನು ನಾಶ ಮಾಡುವಂಥವಳಿಗೆ ಮಹಾಶೂಲಿನಿ. ಎಂಥ ವಿಪತ್ತುಗಳು, ಎಂಥ ಕಷ್ಟಗಳನ್ನು ನಾಶ ಮಾಡುವಂಥ ಮಹಾಶೂಲಿನಿ. ಧೀಮಹಿ, ನನ್ನಲ್ಲಿ ದಿಯೋಶಕ್ತಿಯನ್ನು ಕೊಡು ತಾಯಿ, ಪ್ರಚೋದನೆ ಮಾಡು ಅಂಥೇಳಿ ಈ ಶೂಲಿನಿ ಗಾಯತ್ರಿ ಮಂತ್ರ. ಒಣಮೆಣಸಿನ್ಕಾಯಿ, ಬಿಳಿ ಸಾಸಿವೆ, ಕರಿಹೆಳ್ಳು ಮತ್ತು ಕಪ್ಪು ಮೆಣಸಿನಕಾಳು 2 ಇಟ್ಕೊಂಡಿದ್ದೀರಾ. ಇಲ್ಲಿಷ್ಟು ತಟ್ಟೆಲಿ ಕಣ್ಣು ಮುಚ್ಕೊಂಡು ಓಂ ದುಂ ಜ್ವಾಲಾ ಮಾಲಿನಿ ವಿದ್ಮಹೇ ಮಹಾಶೂಲಿನಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಧುಂ ಜ್ವಾಲಾ ಮಾಲಿನಿ ವಿದ್ಮಹೇ ಮಹಾಶೂಲಿನಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಧುಂ ಜ್ವಾಲಾ ಮಾಲಿನಿ ವಿದ್ಮಹೇ ಮಹಾಶೂಲಿನಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಅಂತ ಹೇಳಿ ಅಭಿಮಂತ್ರಿಸ್ಬಿಟ್ಟು ಅದನ್ನು ಆಗ್ನೇಯ ದಿಕ್ಕು ಅಥವಾ ದಕ್ಷಿಣಕ್ಕೆ, ಆಗ್ನೇಯ ದಿಕ್ಕು ಅಂದರೆ ಪೂರ್ವ ಮತ್ತು ದಕ್ಷಿಣದ ಕಾರ್ನರ್ ಭಾಗ, ಅಲ್ಲಿ ಬೆಂಕಿನ ಹಾಕ್ಬಿಟ್ಟು ಆ ಬೆಂಕಿ ಒಳಗೆ ಮೆಣಸಿನ್ಕಾಯಿ, ಬಿಳಿ ಸಾಸಿವೆ, ಕರಿ ಎಳ್ಳು, ಕರಿಮೆಣಸನ್ನು ಹಾಕ್ಬಿಡ್ಬೇಕು. ಯಾರು ನಿಮಗೆ ತೊಂದರೆ ಕೊಡ್ತಿದ್ದಾರೋ ಅವರೆಲ್ಲರೂ ಇಮ್ಮಿಡಿಯೇಟಾಗಿ ಭಾಳ ಪಶ್ಚಾತ್ತಾಪ ಪಡ್ತಾರೆ, ಭಾಳ ಸಮಸ್ಯೆಗಳನ್ನ ಅನುಭವಿಸ್ಬಿಡ್ತಾರೆ.
ಆಗ ನಿಮಗೆ ಸಮಸ್ಯೆನೂ ಉದ್ಭವ ಜಾಸ್ತಿ ಆಗಲ್ಲ, ಸಮಸ್ಯೆನೂ ಜಾಸ್ತಿ ಆಗೋಕ್ಕೆ ಹೋಗಲ್ಲ. ಆರಾಮಾಗಿ ಹೆಂಗೆ ಶುರುವಾಯಿತು ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇದನ್ನು ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡಬೇಕು. ಎಲ್ಲಿವರೆಗೂ ಮಾಡಬೇಕು? ನಿಮಗೆ ಪರಿಹಾರ ಮನಸ್ಸು ತೃಪ್ತಿ ಸಿಗೋವರೆಗೂ ಮಾಡ್ತಿರಬೇಕು. ಈ ರೀತಿ ಮಾಡೋದ್ರಿಂದ ಯಾವುದು ಗ್ರಹಗಳು ನಾನು ಏನು ಹೇಳಿದ್ನೋ ಆ ಗ್ರಹಗಳಿಗೆ ಶಾಂತಿ ಆಯಿತು. ದುಷ್ಟಶಕ್ತಿ ಬಾಧೆಗಳೇನಾದ್ರು ಇತ್ತು ಅಂದರೆ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿಸಿದ್ರೆ ನಿಮಗೆ ಒಣಮೆಣಸಿನ್ಕಾಯಿ, ಬಿಳಿ ಸಾಸಿವೆ, ಕರಿ ಎಳ್ಳು ಮತ್ತು ಈ ಕರಿಮೆಣಸು ಇದಿಷ್ಟು ನಿಮ್ಮ ಗ್ರಹಕ್ಕೆ ಮಂಗಳ, ಶನಿ, ರಾಹು, ಕೇತು ಈ 4 ಗ್ರಹಕ್ಕೆ ಇದು ಶಾಂತಿಯಾಗಿಬಿಡ್ತದೆ. ಮಾಡ್ತಾ ಇರಬೇಕು. ಅದಕ್ಕೆ ಮನೆಯೊಳಗೆ ಏನೇ ಸಮಸ್ಯೆ ಬಂದರೂ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡೋದಲ್ಲ. ಹಿಂಗೆ ಮಾಡಿಬಿಟ್ನಲ್ಲ, ಅವಳಿಂದ ಹಿಂಗಾಯ್ತಲ್ಲ, ಇವಳಿಂದ ಹಿಂಗಾಯ್ತಲ್ಲ ಅಂತ ತಲೆಯಲ್ಲಿ ಇಟ್ಕೊಳ್ಳೋ ಬದಲು ಈ ಮಂತ್ರ ತಂತ್ರವನ್ನು ಮಾಡಬೇಕು. ಈ ತಂತ್ರ ಮಾಡ್ತಾ ಬಂದರೆ ನಿಮ್ಗೆ ಯಾರು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೋ ನಿಮ್ಮ ಕಣ್ಮುಂದೆ ಸರ್ವನಾಶ ಆಗಿಬಿಡ್ತಾರೆ. ಈಗ ಇದಕ್ಕೆ ಟೆಕ್ನಾಲಜಿಲಿ ಏನೂ ಮಾಡೋಕ್ಕಾಗಲ್ಲ. ಯಾವ ಇಂಜೆಕ್ಷನು, ಮಾತ್ರೆ, ಟಾನಿಕ್ ಏನೂ ಮಾಡೋಕ್ಕಾಗಲ್ಲ. ಇದ್ದವ್ರಿಗೆ ಹಿಂಗೇ ಪಾಠ ಕಲಿಸ್ಬೇಕು. ವಾಷಿಂಗ್ ಮಿಷಿನು, ಗ್ರೈಂಡರು, ಮೈಕ್ರೋವೇವು ಮತ್ತು ಕ್ಯಾಮ್ರಾ, ಟಿ ವಿ, ಫ್ರಿಜ್ಜು, ಫ್ಯಾನ್ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಅದರಿಂದ ನಮಗೆ ತೊಂದರೆ ಕೊಡೋರಿಗೆ ನಾವು ಈ ರೂಪದಲ್ಲೇ ತೊಂದರೆ ಕೊಟ್ಟು ಅದಕ್ಕೆ ಮುಳ್ಳಲ್ಲೇ ತೆಗೆದು ಸಮಾಧಿ ಮಾಡಿದ್ರೆ ಮಾತ್ರ ನಾವು ಮಾಡೋ ಕೆಲಸದಲ್ಲಿ ಸುಖ, ಶಾಂತಿ, ಜಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಹೇಳೋ ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ಯಾವಾಗ ಲೈಕ್ ಅಂತ ಪ್ರೆಸ್ ಮಾಡ್ತಿರೋ ಆಗ ನನಗೆ ಕೊಡೋ ಒಂದು ಗೌರವ ಅದು. ನೀವು ಕೂಡ ನಿಮಗೂ ಕೂಡ ನಿಮ್ಮ ಆತ್ಮಕ್ಕೆ ನೀವೇ ಒಂದು ಶಾಂತಿ ಮಾಡ್ಕೊಂಡಾಗೆ ಲೈಕ್ ಅಂತ ಇಷ್ಟಪಟ್ಟಿದ್ದೀರಾ ಅಂಥೇಳಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ನಮ್ಮ ಇನ್ಫಾರ್ಮೇಷನ್ ಕೂಡ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್ ಬೇಸಿಸ್. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಒಂದು ಭಾಳ ವಿಶೇಷವಾದಂಥ ಜ್ಞಾನವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.